ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ಹಸ್ಬೆಂಡ್ ಇಬ್ಬರೂ 8:30 ಹಂಗೆ ನಾವು ಹೊರಗಡೆ ಹೋದ್ವಿ. ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗುವಾಗ ಮಕ್ಕಳಿಬ್ಬರಿಗೂ ಸಹ ಕಾಲು ಸೂಪನ್ನ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಟೆಲ್ಗೆ ಹೋದ್ವಿ. ಅವರಲ್ಲಿ ಪ್ಯಾಕ್ ಮಾಡಿಸ್ತಾಯಿದ್ರು. ನಾನಿಲ್ಲಿ ಮೊಟ್ಟೆ ಅಂಗಡಿ ಇತ್ತು ಪಕ್ಕದಲ್ಲೇ, ಸರಿ ಮೊಟ್ಟೆನೂ ತೊಗೊಳೋಣ ಅಂತ ಹೇಳಿ ಮೊಟ್ಟೆನ ಪ್ಯಾಕ್ ಮಾಡಿಸ್ತಾಯಿದ್ದೀನಿ ನಾನು. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ಮೊಟ್ಟೆಗಳನ್ನ ಇಟ್ಟಿದ್ದಾರೆ, ನೋಡ್ಬೋದು ನೀವು. ಒಂಥರ ಅದ್ರ ಮೇಲೆ ಎಲ್ಲ ಸಣ್ಣ ಸಣ್ಣ ಡಾಟ್ಸ್ ಥರ ತುಂಬಾ ಕಲರ್ಫುಲ್ ಆಗಿತ್ತು. ಬಟ್ ಯಾವುದು ಸಣ್ಣ ಕೋಳಿ ಮರಿದು ಅಂತ ಹೇಳಿದ್ರು, ಬಟ್ ಅದರ ಹೆಸರೆಲ್ಲ ನಂಗೆ ಗೊತ್ತಾಗಲಿಲ್ಲ. ನಂತರ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ನಮ್ಮ ಅತ್ತೆಯವರು ಸಹ ಪಾಸ್ತಾ ಮಾಡಿಬಿಟ್ಟಿದ್ರು. ಮಕ್ಕಳು ಹಠ ಮಾಡ್ತಾಯಿದ್ರು ಅಂತ ಹೇಳಿ ಪಾಸ್ತಾ ಮಾಡಿದ್ರಂತೆ. ನಂತರ ನಾವು ತಂದು ಒಂದು ಕಾಲು ಸೂಪನ್ನ ಸಹ ಅವರು ಕುಡಿದ್ರು. ನಂತರ ಬಿರಿಯಾನಿ ರೈಸ್ ಎಲ್ಲ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಟ ಮಾಡ್ಕೊಂಡಿದ್ರು. ನನಗೂ ತುಂಬಾ ಕೆಲಸ ಇತ್ತು, ಸಂಡೇ ಅಲ್ವಾ, ಬರೀ ಮನೆ ಕ್ಲೀನಿಂಗ್ ಕೆಲಸನೇ ಆಗಿಬಿಡುತ್ತೆ. ಎಲ್ಲ ಮುಗಿಯೋ ಅಷ್ಟೊತ್ತಿಗೆ 2:30 ಆಗೋಯಿತು. ಮಕ್ಕಳಿಗೆ ಲಂಚ್ ಪ್ರಿಪೇರ್ ಮಾಡಬೇಕಾಯಿತು. ಸಾಂಬಾರೇನು ಮಾಡೋದು ಬೇಡ, ರೈಸ್ ಬಾತ್ ಮಾಡಿಬಿಡೋಣ ಅಂತ ಪಾಲಕ್ ಇತ್ತು ಹೇಗೂ, ಅದಕ್ಕೆ ಇಲ್ಲಿ ಪಾಲಕ್ ರೈಸ್ನ ನಾನು ಮಾಡ್ತಾಯಿದ್ದೀನಿ. ಇದರ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಒಮ್ಮೆ ಚೆಕ್ ಮಾಡಿ. ಹಾಗೆ ಸೈಡ್ಗೆ ಅಂತ ನಾನಿಲ್ಲಿ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಆಮ್ಲೆಟ್ಗೆ ಎಲ್ಲ ತರಕಾರಿಗಳನ್ನೂ ಹೆಚ್ಕೊಂಡಿದ್ದೀನಿ, ನೋಡ್ಬೋದು. ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಹಾಗೆ ಕ್ಯಾಪ್ಸಿಕಮ್ಮು, ನಂತರ ಕೊತ್ತಂಬರಿ ಇದಿಷ್ಟನ್ನು ಸಹ ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಈ ರೀತಿ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನಂತರ ಇದಕ್ಕೆ ಉಪ್ಪನ್ನ ಸೇರಿಸ್ಬಿಟ್ಟು ಎಲ್ಲ ತರಕಾರಿಗಳನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನಂತರ ಪ್ಯಾನ್ ಮೇಲೆ ನಾನಿಲ್ಲಿ 2 ಪ್ಲೇನ್ ಆಮ್ಲೆಟ್ನ ಹಾಕ್ತಾಯಿದ್ದೀನಿ ಮಕ್ಕಳಿಬ್ರಿಗೂ. ಯಾಕಂದರೆ ಅವರು ಈರುಳ್ಳಿ ಎಲ್ಲ ಸಿಕ್ಕಿದ್ರೆ ಮಧ್ಯದಲ್ಲಿ ತಿನ್ನೋದಿಲ್ಲ, ಎಲ್ಲ ಒಗೆದು ವೇಸ್ಟ್ ಮಾಡಿಬಿಡ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಪ್ಲೇನ್ ಆಮ್ಲೆಟ್ನ ಮಾಡಿಕೊಟ್ಟೆ. ನಾನು ಈ ಥರ ನಮ್ಮ ಮೂವರ್ಗೂ ಈ ಥರ ಮಾಡ್ಕೊಂಡ್ವಿ. ನಂತರ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಸೈಡಲ್ಲಿ ಪಾಲಕ್ ರೈಸನ್ನು ಸಹ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ. ಸರಿ, ಎಲ್ರಿಗೂ ಊಟಕ್ಕೆ ಕೊಡೋಣ ಅಂತ ಹೇಳಿ ಸೌತೆಕಾಯಿ ಹಾಗೆ ಈರುಳ್ಳಿನೂ ಸಹ ಕಟ್ ಮಾಡಿ ಊಟದ ಜೊತೆಗೆ ರೆಡಿ ಮಾಡಿ ಎಲ್ರಿಗೂ ಕೊಟ್ಟಿದ್ದಾಯಿತು. ನಂತರ ಹಾಗೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ, ಸ್ಟವ್ ಎಲ್ಲನೂ ಮತ್ತು ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಆದ ತಕ್ಷಣ ಟೀ ಕುಡಿಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಇಲ್ಲಿ ಹಾಲು ನಾನು ಕಾಯಿಸ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಹಾಲು ಕೊಡ್ತೀನಿ, ನಂತರ ನಾವು ಸಹ ಟೀ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಟೀಗೆ ನಾನು ಲೆಮನ್ ಗ್ರಾಸ್ನ ಹಾಕ್ತಾಯಿದ್ದೀನಿ. ನೋಡ್ಬೋದು ಇದೆಲ್ಲ ಒಣಗೋಗಿದೆ, ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲನೂ. ಹಾಗೆಯೇ ಒಣಗಿರುವಂಥ ಒಂದು ಲೆಮನ್ ಗ್ರಾಸ್ನೂ ಸಹ ನಾವು ಯೂಸ್ ಮಾಡ್ಬೋದು. ಟೀ ಎಲ್ಲ ಮಾಡಿಕೊಂಡು ನಾವು 3 ಜನನೂ ಕುಡಿದ್ವಿ, ನಮ್ಮ ಅತ್ತೆ, ನಾನು ಮತ್ತು ಹಸ್ಬೆಂಡು. ನಂತರ ನಮ್ಮ ಅತ್ತೆಯವರು ಇಲ್ಲಿ ನೆಕ್ಸ್ಟ್ ಡೇಗೆ ಅಂತ ಹೇಳಿಬಿಟ್ಟು ಇಲ್ಲಿ ಇಡ್ಲಿಗೆ ಹಾಕ್ತಾಯಿದ್ರು. ಎಲ್ಲ ಮೆಜರ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಅವ್ರು ಹಾಕ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇಡ್ಲಿ ಎಲ್ಲನೂ. ಬಟ್ ನನಗೆ ಆ ಥರ ಮೆಜರ್ಮೆಂಟ್ ಎಲ್ಲ ಹಾಕೋದಕ್ಕೆ ಬರೋಲ್ಲ. ಪ್ರತಿ ಸರಿನೂ ನಮ್ಮ ಅತ್ತೆಯವರೇ ಈ ರೀತಿ ದೋಸೆಗೆ ಇಡ್ಲಿಗೆ ಎಲ್ಲನೂ ಅವರೇ ಹಾಕ್ತಾರೆ. ನಿಮಗೂ ಇದರ ಒಂದು ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದರ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ. ನಂತರ ಇಲ್ಲಿ ಹಾಲು ಸಹ ಚೆನ್ನಾಗಿ ಕಾದಿತ್ತು. ಮಕ್ಕಳಿಬ್ರಿಗೂ ಸಹ ಮಲ್ಟಿಗ್ರೇನ್ ಹಾಕ್ಕೊಟ್ಟು ಅವರು ಕುಡಿದ್ರು. ನಂತರ ನಾವು ಹೊರಗಡೆ ಹೋಗೋದಕ್ಕೆ ರೆಡಿ ಆದ್ವಿ. ಸ್ಟಾರ್ ಬಜಾರ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಗ್ರಾಸರಿ ಎಲ್ಲ ಮುಗ್ದೋಗಿತ್ತು, ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ನೋಡ್ಬೋದು ವೀಕೆಂಡ್ ಅಲ್ವಾ, ತುಂಬಾ ರಶ್ ಇತ್ತು ಒಳಗಡೆ. ನಂತರ ನಾವು ಡೈರೆಕ್ಟಾಗಿ ಕಾಳುಗಳೆಲ್ಲ ಫಸ್ಟ್ ಪ್ಯಾಕ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಕಾಳುಗಳ ಸೆಕ್ಷನ್ಗೆ ಹೋದ್ವಿ. ಸೊ ಮೇಯ್ನಾಗಿ ನಮಗೆ ತೊಗರಿಬೇಳೆ ಬೇಕಾಗಿತ್ತು, ಅದಕ್ಕೋಸ್ಕರ ತೊಗರಿಬೇಳೆ ಹಾಗೆ ಕಡಲೆಬೇಳೆ, ನಂತರ ಹೆಸರು ಕಾಳು, ಉದ್ದಿನಬೇಳೆ ಇವೆಲ್ಲನೂ ಸಹ ಪ್ಯಾಕ್ ಮಾಡಿಸ್ಕೊಂಡು ನಾವು ಬಿಲ್ಲಿಂಗ್ ಅಂತ ಹೋದರೆ ಅಲ್ಲೂ ಸಹ ತುಂಬಾ ರಶ್ ಇತ್ತು ಬಿಲ್ಲಿಂಗಲ್ಲಿ. ಅಲ್ಲೇ ನಮಗೆ ಟೈಮ್ ತುಂಬ ಹಿಡಿಸ್ಬಿಡ್ತು. ನಂತರ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಾವು ಬಿಲ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನೋಡ್ಬೋದು ಎಲ್ಲ ಒಂದು ದೊಡ್ಡ ಬ್ಯಾಗಿಗೆ ಸ್ಟೋರ್ ಮಾಡಿಬಿಟ್ಟಿದ್ದೀವಿ. ಒಂದು ದೊಡ್ಡ ಬ್ಯಾಗಲ್ಲಿ ಹಾಕ್ಕೊಂಡು ನಾವು ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಆಟೋಗಳು ಅಷ್ಟೊತ್ತಲ್ಲಿ ಬೇಗ ಸಿಗೋದಿಲ್ಲ, ಬಟ್ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯ್ತು. ಮನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಇಡ್ಲಿಗೂ ಸಹ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ವಲ್ಲ, ಎಲ್ಲ ಚೆನ್ನಾಗಿ ನೆಂದಿತ್ತು, ನೋಡ್ಬೋದು ಚೆನ್ನಾಗಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದ್ರ ಜೊತೆಗೆ ನಾವು ಏನು ರವೆನ ನೆನೆಸಿಟ್ಟಿದ್ವಲ್ಲ, ರವೆನೂ ಸಹ ನಮ್ಮ ಅತ್ತೆಯವರು ಒಂದು ರೌಂಡು ಗ್ರೈಂಡ್ ಮಾಡ್ತಾಯಿದ್ರು. ಸೊ ಎಲ್ಲ ಮಾಡಿಟ್ಟು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಇಲ್ಲಿಗೆ ಈ ಒಂದು ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಸ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್.